ಇವು ಫಂಡಮೆಂಟಲ್ ಕ್ವಶನ್ಸ್ ರೀ. ಇವ್ಯಾವ ಬಿಜೆಪಿ ರಿಲೇಟೆಡ್ ಅಲ್ಲ, ಕಾಂಗ್ರೆಸ್ ರಿಲೇಟೆಡ್. ಇವು ದೇಶದ ಕ್ವಶನ್ಸ್. ದೇ ಆರ್ ಸಪೋಸ್ ಟು ಬಿ ಆನ್ಸರಬಲ್. ವಿಚ್ ಎವರ್ ಗೌರ್ಮೆಂಟ್ ಇಸ್ ರೂಲಿಂಗ್, ದೇ ಆರ್ ಆನ್ಸರಬಲ್ ಫಾರ್ ದ ಕಂಟ್ರಿ. ದೇ ಆರ್ ಓನ್ಲಿ ಆನ್ಸರಬಲ್ ಓನ್ಲಿ ಫಾರ್ ಬರೇ ಕ್ರಿಟಿಸೈಸ್ ಮಾಡೋದು, ಕಾಂಗ್ರೆಸ್ ಕ್ರಿಟಿಸೈಸ್ ಮಾಡೋದು, ರಾಹುಲ್ ಗಾಂಧಿ ಕ್ರಿಟಿಸೈಸ್ ಮಾಡೋದು, ಇಷ್ಟೇನಾ ಇವ್ರ ಕತೆ? ರಿಜಿಸ್ಟ್ರೇಷನ್ಗೆ ರೆಡಿ ಇರುವ ಪ್ಲಾಟ್ಗಳು 1200ರಿಂದ 3500 ಪರ್ ಸ್ಕ್ವೇರ್ ಫೀಟ್ ವರೆಗೆ. ಮೋರ್ಬಿನ್ ಪ್ರಾಪರ್ಟೀಸ್, ಕೇಶವಾಪುರ, ಹುಬ್ಬಳ್ಳಿ. ಇವ್ರು ಏನು ಆನ್ಸರಬಲ್ ಇಲ್ಲ 10 ವರ್ಷದಿಂದ. ಇವ್ರು 10 ವರ್ಷದಿಂದ ಏನ್ ಮಾಡ್ಯಾರ ಅಂತ ಕೇಳ್ರಿ, ಕತೆ 70 ವರ್ಷಕ್ಕೆ ಹೋಗ್ತಾರೆ. ಎಲ್ಲಿವರೆಗೆ ನಡೆಸೋದು ಇದು? ಇದು ಇವ್ರಿಗೆ ಅನುಕೂಲ ಐತೆ. ಇವರು ಹಿಂದೂ ಪರ ಹೇಳಿ ಎಲ್ಲ ಹಿಂದೂಗಳು ಇವತ್ತು ಬರ್ತಂದಾಗ ಇದ್ದಾರೆ. ಯಾವ ಹಿಂದೂ ಏನು ಸುಖವಾಗಿ ಹಾಕಿ ಮೋದಿ ಸಾಹೇಬರು ಕುದುರೆ ಕೊಟ್ಟು ಅವ್ರೇನು ಓಡಿಸಲ್ಲ, ಕುದುರೆಗಳು ಓಡಿಸಲ್ಲ. ಯಾರು ಬಂಗಾರ ಹಿಂದೂ ಮನೆಗೆ ಬಂಗಾರ ತಟ್ಟೆ ಯಾರು ಊಟ ಮಾಡ್ತಿಲ್ಲ. ಇವ್ರು ಬಂದಾಗಲಿಂದ ಯಾವ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹಿಂದೂಗಳಿನ ಪೂರ್ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ. ಈ ಹಿಂದೂ ಅಂತಕ್ಕಂಥ ಕಾರ್ಡ್ ಆಡಿ ಜನರಿಗೆ ತಲೆ ತಿಕ್ಕಿ ಓಟ್ ತೊಗೊಳೋದು ಬಿಟ್ರೆ ಇನ್ನೇನು ವ್ಯವಸ್ಥೆ ಐತಿ ಹೇಳ್ರಿ? ಆಯ್ತು, ನೀವು ಹಿಂದೂ ಪರ ಮಾತನಾಡ್ತೀರಿ, ಹಿಂದೂಗಳಿಗೆ ಏನು ಮಾಡಿರಿ ಹೇಳ್ರಿ? ಹಿಂದೂ ಮಕ್ಕಳಿಗೆ ಏನು ಕೆಲಸ ಕೊಡಿಸಿರಾ? ಏನು ಎಕ್ಸ್ಟ್ರಾ ಮನೆಗಳು ಕೊಟ್ಟಿರಾ? ಏನು ಬಡತನ ರೇಖೆಯಿಂದ ಹೊರ ತಂದಿರಾ? ಹಿಂದೂ ರೈತರಿಗೆ ಅನುಕೂಲ ಮಾಡಿರಾ? ಏನು ಮಾಡಿರಿ? ಏನು ಕೆಲಸ ಜಾಸ್ತಿ ಕೊಡಿಸಿರಾ? ಏನಾಯ್ತು? ಸುಮ್ಮನೆ ದಿನ ಬೆಳಿಗ್ಗೆ ಎದ್ರೆ ಇದೊಂದು ಆಟನೇ. ಹಿಂದೂ ಅಂತಕ್ಕ ಒಂದು ಕಾರ್ಡು, ದೇವರು ಅಂತಕ್ಕಂಥ ಒಂದು ಕಾರ್ಡ್ ತೊಗೊಂಡು ಯೂಸ್ ಮಾಡಿ ಎಲ್ಲಿವರೆಗೆ ಹೋಯ್ತಾರ್ರಿ? ಬೇರೆ ದೇಶಕ್ಕೆ ನಾನು ಕಂಪೇರ್ ಮಾಡಿ ನೋಡೋಣ ನಾವು ರೀ. ಬಾಂಗ್ಲಾದೇಶ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮಿಗೆ ನಾವು ಕಂಪೇರ್ ಮಾಡ್ತೀರಾ? ಆರ್ ವಿ ರೆಡಿ ಟು ಕಂಪೇರ್? ಇವರೇನು $4 ಟ್ರಿಲಿಯನ್ $5 ಟ್ರಿಲಿಯನ್ ಅಂತಾರ, ಅದು ಎಕಾನಮಿ. ಅದು ಎಲ್ಲ ನಮ್ದು ಇರ್ತಕ್ಕಂಥ 140 ಕೋಟಿ ಜನಸಂಖ್ಯೆಗೆ $5 ಟ್ರಿಲಿಯನ್ ಮುಟ್ಟೋದು. ನೀನು ಪ್ರಧಾನಮಂತ್ರಿ ಆದರೆ, ಇವರು ಪ್ರಧಾನಮಂತ್ರಿ ಆದ್ರೆ ಆಗುತ್ತೆ. ಇದಕ್ಕೆ ನರೇಂದ್ರ ಮೋದಿ ಸಾಹೇಬ್ರು ಬೇಕಾಗಿಲ್ಲ. ಏನು ನರೇಂದ್ರ ಮೋದಿ ಅವರೇ ದಿನ ಬೆಳಗ್ಗೆ ಹಿಡ್ಕೊಂಡು ಅಡಗದಾಗ ಹೋಗಿ ಇವರೆಲ್ಲ $1 ಟ್ರಿಲಿಯನ್ ಏನು ಮಾಡ್ತಾರೆ? ಏನು ಮಾತಾಡ್ತಾರ್ರಿ? ದಿನ ಬೆಳಗ್ಗೆ ಇದ್ರೆ ಇದು ಬಿಟ್ಟರೆ ಬೇರೆ ದೇಶದ ಏನು ಕಥೆಗಳಿಲ್ಲ ನಮಗೆ. ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಇದ್ರಾಗ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಈ ವ್ಯವಸ್ಥೆ ನಡೀತಾ ಇದೆ, ಆ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥ ಪಾಲಿಸಿಗಳು ಮಾತನಾಡಬೇಕು. ಪಾಲಿಸಿ ಪ್ರೋಗ್ರಾಮ್ ಬಗ್ಗೆ ಮಾತನಾಡಿದಾಗ ಏನೋ ಇವರೇ ಒಂದು ದೊಡ್ಡ ದೇವರು, ಇವರಿಂದನೇ ಇಡೀ ದೇಶ ನಡೀತತೆ, ಇವರೇ ಜೇಮ್ಸ್ ಬಾಂಡು, ಎಲ್ಲ ಆತಂಕದ ಆದಾಗ ಇವರೇ ಬಂದು ಕಾಪಾಡ್ತಾರೆ. ಎಲ್ಲಿವರೆಗೆ ತೋರಿಸ್ತಾರೆ ಇದೇ ಪಿಕ್ಚರ್ ನಾವು ನೋಡೋದು? ಯಾವುದು ಚರ್ಚೆಗೆ ಬೇಡ? ಮೋದಿ ಸಾಹೇಬ್ರಿಗೆ ಬಂದು ಚರ್ಚೆ ಮಾಡಿ ಕೇಳ್ರಿ, ಒಂದಿವ್ಸ ಪ್ರೆಸ್ ಮೀಟ್ ಮಾಡಕ್ಕೆ ಕೇಳ್ರಿ. ಯಾಕೆ ಮಾಡಬಾರ್ದು? ಆ ಟೆಲಿಪ್ರಾಂಪ್ಟರ್ ಹೋದ್ರೆ ಮಾತಾಡಕ್ಕೆ ಬರಲ್ಲ ಪುಣ್ಯಾತ್ಮಗೆ. ಟೆಲಿಪ್ರಾಂಪ್ಟರ್ ತೆಗೆದ್ರೆ ಭಾಷಣ ಮಾಡಕ್ಕೆ ಬರಲ್ಲ. ನಮ್ ಬೇಕ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಮಾತಾಡ್ಬೇಕು, ಪ್ರೆಸ್ಸಿಗೆ ಮಾತಾಡಬೇಕು. ನಮ್ಮ ಆಗ್ರಹ ಇದೆ. ಬಿಜೆಪಿ ಎಲ್ಲ ಮುಖಂಡರುಗಳ ಮನವಿ ಮಾಡ್ಕೊಳ್ತೀವಿ, ನಿಮ್ಮ ನರೇಂದ್ರ ಮೋದಿ ಸಾಹೇಬ್ರ ಬಗ್ಗೆ ಇಷ್ಟೆಲ್ಲ ನೀವು ಮಾತನಾಡ್ತೀರಿ, ಒಂದು ಸಾರಿ ಈ ದೇಶದ ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ. ಯಾಕೆ ಮಾಡಬಾರ್ದು? ಅವ್ರಿಗೂ ನೀವು ಪ್ರಶ್ನೆ ಕೇಳ್ರಿ. ನಮಗೆ ಹೆಂಗೆ ಹಿಗ್ಗಮುಖ ಕೇಳ್ತಿಲ್ಲ, ಅವರಿಗೂ ಕೇಳಿ ಸ್ವಲ್ಪ ಗುರ್ತಾಗತ್ತೆ. ಅಲ್ಲ, ಮೋದಿ ಅವ್ರಿಗೆ ಕೇಳ್ರಿ. ಅಲ್ಲ, ನಮಗೆ ಅರೇ ನಾವು ನಿಮ್ಮ ಪರ ವಕಾಲತ್ ಹಾಕತ್ತೀವಿ. ಅಯ್ಯೋ ಸ್ವಾಮಿ, ಅರೇ ಸ್ವಾಮಿ, ಮೋದಿ ಸಾಹೇಬ್ರಿಗೆ ಕೇಳ್ರಿ ಅಂತೇಳಿ ನಾವು ನಿಮ್ಮ ಪರ ವಕಾಲತ್ ಹಾಕತ್ತೀವ್ರಿ. ಅಂತ ಅವಕಾಶ ನಿಮ್ಗೆ ಕೊಡ್ಲಿ ಅಂತ ನಾವು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಸಿಗ್ಲಿ ಅಂತ ನೀವು ಕೂಗ್ರಿ, ಬೈಕಾಟ್ ಮಾಡ್ರಿ. ನೀವು ಬೈಕಾಟ್ ಮಾಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಿದ್ರೆ ನಾವೇನು ತೋರಿಸಲ್ಲ ಅಂತ ಬೈಕಾಟ್ ಮಾಡ್ರಿ. ವೈ ಶುಡ್ ನಾಟ್ ಆಲ್ ಪ್ರೆಸ್ ಪೀಪಲ್ ಥಿಂಕ್ ಅಬೌಟ್ ದಿಸ್ ಲೈನ್ಸ್? ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ರು 120ಕ್ಕೂ 170 ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಫಾರಿನ್ ಕಂಟ್ರಿಗೆ ಹೋಗೋಕೆ ಅಲ್ಲಿಗೆ ಮಾಡಬೇಕು, ಬಂದ್ಮೇಲೆ ಮಾಡಬೇಕು. ಇಲ್ಲಿ ಯಾವಾಗ ಫಾರಿನ್ಗೆ ಹೋಗ್ತಾರೆ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಇವ್ರದೇ ಒಂದು ಕ್ಯಾಮ್ರಾ, ಇವ್ರದೇ ಒಂದು ಎಡಿಟೆಡ್ ವಿಡಿಯೋ ನೀವು ತೋರಿಸ್ಬೇಕು. ಯಾವ ಫಾರಿನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಕನ್ಸರ್ನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಚೀಫ್ ಸೆಕ್ರೆಟರಿ ಅಕ್ಕಪಕ್ಕ ಇಲ್ಲ. ಹೆಂಗ್ ನಡೀತೈತ್ರಿ ದೇಶ ಇದು?